ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಈ ಹಾಗಲಕಾಯಿ ನೋಡ್ತಿದ್ದೀರಾ, ಇದು ನಾಟಿ ಹಾಗಲಕಾಯಿ ನಮ್ಮ ತೋಟದಲ್ಲೇ ಬಿಟ್ಟಿತ್ತು. ಊರಿಂದ ಬರಬೇಕಾದ್ರೆ ಹಾಗೆ ತೊಗೊಂಡು ಬಂದ್ವಿ. ಹಾಗಲಕಾಯಿ ಹಣ್ಣಾಗಿದೆಯಲ್ಲ, ಇದು ಡೈರೆಕ್ಟಾಗಿ ಹಾಗೆ ಕೊಳ್ತೋದಂಗೆ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಲಕಾಯಿ ಬೀಜ ಸಪ್ರೇಟ್ ಮಾಡ್ಕೋಬೇಕು ಅಂತಿಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂತ ನಾನು ಸಪ್ರೇಟ್ ಮಾಡಿದ್ದೀನಿ. ಹಾಗಲಕಾಯಿ ಬೀಜ ತಿನ್ನೋದಕ್ಕೆ ಇಷ್ಟಪಡೋರು ಹಾಗೆ ಹಾಕೊಬೋದು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ನಾವು ಏನು ನೆನೆಸಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಗಟ್ಟಿಯಾಗಿ ಹಿಂಡಿ ನಾವೀಗ ಒಗ್ಗರಣೆಗೆ ಹಾಕಬೇಕು. ಈ ಹಾಗಲಕಾಯಿ ಈ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಲೇ ಚೆನ್ನಾಗಿ ಬೇಯಬೇಕು. ಇದನ್ನು ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋ ಹಾಗಿಲ್ಲ, ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬಾರ್ದು. ಬೇಯಬೇಕಾದ್ರೆ ಸ್ವಲ್ಪ ನೋಡಿ, ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ ಹಾಗಲಕಾಯ್ದು. ಇದು ಪುಟ್ನಾಲ್ ಪೌಡರು, ನಾವು ಇದನ್ನು ಮನೇಲೇ ಮಾಡಿಟ್ಕೊತೀವಿ. ಹಾಗಾಗಿ ಇದನ್ನು ನಾವು ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ಒಂದು 2 ನಿಮಿಷಕ್ಕೆಲ್ಲ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಅಂದರೆ ಅದು ಪುಡಿ ಎಲ್ಲ ತುಂಬ ಸೀದೋದಂಗೆ ಆಗಿಬಿಡುತ್ತೆ. ಸೊ ಅಷ್ಟೇ, ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.